ನಗರದಲ್ಲಿ ಹೆಜ್ಜೆ ಹೆಜ್ಜೆಗೂ ಬಹುಮಹಡಿ ಕಟ್ಟಡಗಳಿವೆ. ಕೋಟಿ ಕೋಟಿ ಬಾಡಿಗೆಯನ್ನ ಕಟ್ಟಡಗಳಿಂದಲೇ ಪಡೆಯೋರಿದ್ದಾರೆ. ಆದರೆ ಅಂತವರಿಗೀಗ ಸರ್ಕಾರ ಶಾಕ್ ಕೊಟ್ಟಿದೆ. ಆಸ್ತಿ ತೆರಿಗೆಯೊಂದಿಗೆ ಶೇಕಡಾ 1% ದರದಲ್ಲಿ ಫೈರ್ ಸೆಸ್ ಅನ್ನು ವಿಧಿಸೋದಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಗಗನಚುಂಬಿ ಕಟ್ಟಡಗಳು, 10-20 ಮಹಡಿಗಳು, ಬೆಂಗಳೂರಲ್ಲಿ ಒಂದನ್ನೊಂದು ಮೀರಿಸುವಂತಹ ಕಟ್ಟಡಗಳನ್ನ ಕಟ್ತಿದ್ದಾರೆ. ಆದರೆ ಹೀಗೆ ಬಹುಮಹಡಿ ಕಟ್ಟಡ ಕಟ್ಟೋರಿಗೆ ಸೆಸ್ನ ಹೊರೆ ಬಿದ್ದಿದೆ. ರಾಜ್ಯದ ಎಲ್ಲಾ ಬಹುಮಹಡಿ ಮತ್ತು ಎತ್ತರದ ಕಟ್ಟಡಗಳಿಗೆ ಶೇಕಡಾ 1% ಸೆಸ್ ಹಾಕಲು ಸಂಪುಟ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದೆ. ಅಗ್ನಿಶಾಮಕ ದಳದ ಕಾಯ್ದೆ ಅನ್ವಯ ಆಗುವ ಕಟ್ಟಡಗಳಿಗೆ 1% ಸೆಸ್ ಹಾಕಲಾಗುತ್ತೆ. ವಾಣಿಜ್ಯ ಕಟ್ಟಡಗಳು, ಕೈಗಾರಿಕೆಗಳು, ಶಿಕ್ಷಣ ಸಂಸ್ಥೆ, ಆಸ್ಪತ್ರೆ ಕಟ್ಟಡ, ಅಪಾರ್ಟ್ಮೆಂಟ್ ಸೇರಿ ಎತ್ತರದ ಬಹುಮಹಡಿ ಕಟ್ಟಡಗಳಿಗೆ ಸೆಸ್ ಹಾಕಲಾಗುತ್ತೆ. ಹೊಸದಾಗಿ ನಿರ್ಮಾಣವಾಗುವ ಬಹುಮಹಡಿ ಕಟ್ಟಡಗಳಿಗೆ ಮಾತ್ರ ಸೆಸ್ ವಿಧಿಸಲಾಗುತ್ತೆ. ಆಸ್ತಿ ತೆರಿಗೆಯೊಂದಿಗೆ ಶೇಕಡಾ 1% ದರದಲ್ಲಿ ಫೈರ್ ಸೆಸ್ ಅನ್ನು ವಿಧಿಸೋದಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಹೈ ರೈಸ್ ಬಿಲ್ಡಿಂಗ್ಸು, ಹಾಸ್ಪಿಟಲ್ಸು, ಇಂಥವೆಲ್ಲ ಇಂಡಸ್ಟ್ರಿಯಲ್ ಕಂಪನೀಸು ಇವರೆಲ್ಲರಿಗೂ ಇದು ಲಾಗು ಆಗ್ತದೆ. ಬಾಲ್ಯ ವಿವಾಹ ನಿಷೇಧ ತಿದ್ದುಪಡಿ ಕಾಯ್ದೆಗೆ ಅನುಮೋದನೆ. ರಾಜ್ಯದಲ್ಲಿ ಒಂದೇ ವರ್ಷ 700ಕ್ಕೂ ಹೆಚ್ಚು ಬಾಲ್ಯ ವಿವಾಹ ನಡೆದಿದೆ. ಹೀಗಾಗಿ ಸರ್ಕಾರ ಬಾಲ್ಯ ವಿವಾಹ ನಿಷೇಧ ತಿದ್ದುಪಡಿ ಕಾಯ್ದೆಗೆ ಅನುಮೋದನೆ ನೀಡಿದೆ. ಸಿಎಂ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಇದಕ್ಕೆ ಅಂಕಿತ ಬಿದ್ದಿದೆ. ಇದಿಷ್ಟೇ ಅಲ್ಲ, ಆಂಬ್ಯುಲೆನ್ಸ್ ನಿರ್ವಹಣೆಗೆ ತಿದ್ದುಪಡಿ ವಿಧೇಯಕಕ್ಕೆ ಅನುಮತಿ. 880.68 ಕೋಟಿ ವೆಚ್ಚದಲ್ಲಿ ಔಷಧ ಖರೀದಿಗೆ ಅನುಮೋದನೆ. 46 ಜೀವಾವಧಿ ಶಿಕ್ಷಾ ಬಂಧಿಗಳ ಬಿಡುಗಡೆಗೆ ಸಮ್ಮತಿ ಹಾಗೂ ಗಿಗ್ ಕಾರ್ಮಿಕರ ಸುಗ್ರೀವಾಜ್ಞೆಯನ್ನ ವಿಧೇಯಕವಾಗಿ ಪರಿವರ್ತಿಸಲು ನಿರ್ಣಯ ಕೈಗೊಳ್ಳಲಾಗಿದೆ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.